ಓಂ ಶಾಂತಿ. ಇವತ್ತಿನ ಟಾಪಿಕ್ ಏನಂದರೆ ವ್ಯರ್ಥದಿಂದ ಮುಕ್ತರಾಗೋದು. ಇವತ್ತು ನಮಗೆ ಶಿವ ಬಾಬಾ ಮೊನ್ನೆ ಅವ್ಯಕ್ತ ಮುರಳಿಯಲ್ಲಿ ಹೇಳಿದರು, ಬಾಬಾ ಅಂತೇಳಿ ನೆಗೆಟಿವ್ ಅಂತೂ ವಿಚಾರ ಮಾಡೋಂಗಿಲ್ಲ, ಅಥವಾ ವ್ಯರ್ಥನೂ ಕೂಡ ಇನ್ನು ಬ್ರಾಹ್ಮಣ ಪರಿವಾರದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದರು. ಸೊ ವ್ಯರ್ಥದಿಂದ ಮುಕ್ತರಾಗಬೇಕಂದ್ರೆ ಬಾಬಾ ಹೇಳೋದೇನೆಂದರೆ ಫುಲ್ ಸ್ಟಾಪ್ ಇಡಕ್ಕೆ ಕಲೀರಿ ಅಂತ ಹೇಳ್ತಾರೆ. ಈಗ ಬರೀ ನಾವು ಕೆಲಸವನ್ನು ಮಾಡ್ತಾ ಇರ್ತೀವಿ, ಅದ್ರ ತಲೆಯೊಳಗಡೆ ಇಷ್ಟು ವ್ಯರ್ಥ ಯೋಚನೆ ನಡೀತಾ ಇರ್ತವೆ, ಯುದ್ಧ ನಡೀತಿರ್ತೀವಿ. ಮೊನ್ನೆ ದಿನ ಬಾಬಾ ಹೇಳಿದ್ರು, ಚಾಟ್ ಇಡ್ರಿ, ಒಂದು ದಿನದಲ್ಲೂ ಕೂಡ ನೀವು ವ್ಯರ್ಥ ನಡಿಬಾರ್ದು ಅಂತ ಬಾಬಾ ಹೇಳಿದ್ರು. ಅಷ್ಟೊಂದು ನಮ್ಗೆ ವ್ಯರ್ಥ ಮೇಲೆ ಗಮನ ಕೊಡಿಸಿದ್ರು. ಯಾಕಂದರೆ ನಾವೆಷ್ಟು ವ್ಯರ್ಥ ಯೋಚನೆಗಳನ್ನ ಮಾಡ್ತೀವಿ ಅಷ್ಟು ನಮ್ಮದು ಖುಷಿ ಕಡಿಮೆ ಆಕೈತಿ, ಪದವಿನೂ ಕೂಡ ಕಡಿಮೆ ಖತಮ್ ಆಗಿಬಿಡ್ತೈತೆ, ಪದವಿನೂ ಕೂಡ ಕಡಿಮೆ ಪದವಿ ಪಡ್ಕೊಳ್ತೀವಿ. ಮತ್ತು ಬಾಬಾ ಇದನ್ನೂ ಹೇಳಿದ್ರೆ, ವ್ಯರ್ಥ ಯೋಚನೆ ಮಾಡ್ರಂದ್ರೆ ಚಂದ್ರವಂಶಿಗಳಾಗ್ತೀರಿ. ಯಾಕಂದರೆ ಯುದ್ಧ ಮಾಡ್ತಾಯಿದ್ರೆ ಚಂದ್ರವಂಶಿ ಮನೆತನದೊಳಗೆ ಹುಟ್ಟುತ್ತೀರಿ ಅಂತಂದ್ರೆ. ಈಗೂ ನಾವು ಇನ್ನೂ ಬಾಬನ ಮಗು ಆದಮೇಲೂ ಕೂಡ ನಾವು ಇನ್ನೂ ಕೂಡ ವ್ಯರ್ಥದಿಂದ ಮುಕ್ತರಾಗಿಲ್ಲ ಅಂದರೆ ನಾವು ಇನ್ನೂ ಚಂದ್ರವಂಶಿಗಳಾಗ್ತೀವಿ. ಭಲೆ ನಾವು ಸ್ವಲ್ಪ ಜ್ಞಾನಕ್ಕೆ ಇದ್ರೂ ಬಾಬಾ ಅಂತ ಸ್ವರ್ಗಕ್ಕೆ ಬರ್ತೀರಿ. ಯಾವ ಸ್ವರ್ಗಕ್ಕೆ? ತ್ರೇತಾಯುಗನಾಗ ಸ್ವರ್ಗಕ್ಕೆ ಬರ್ತೀರಿ. ಅಂದರೆ ಸೂರ್ಯವಂಶಿ ಮನೆತನದಲ್ಲಿ ಬರಬೇಕಂದ್ರೆ ನಾವು ಬಿಂದು ಸ್ವರೂಪರಾಗಬೇಕು. ಬಾಬಾ ಇದನ್ನೂ ಹೇಳಿದ್ರಲ್ರಿ ಮುರಳಿಯೊಳಗೆ, 3 ಬಿಂದು, ಆತ್ಮ ಬಿಂದು, ಬಾಬಾ ಬಿಂದು, ಡ್ರಾಮಾ ಬಿಂದು, ಇವು 3 ಬಿಂದುವನ್ನು ಇಡ್ಲಿಕ್ಕೆ ಕಲೀರಿ ಅಂತ ಹೇಳ್ತಾರೆ. ಸೊ ಡ್ರಾಮಾ ಬಹಳ ಇಂಪಾರ್ಟೆಂಟ್ ಇದೆ ರೀ. ಡ್ರಾಮಾದ್ದು ಬಿಂದು ಇಡಕ್ಕೆ ನಾವು ಕಲಿಬೇಕು. ಸೊ ಇವಾಗ ವ್ಯರ್ಥದಿಂದ ಮುಕ್ತರಾಗಬೇಕಂದ್ರೆ, ನಾನು ಶಿವಾನಿ ಬೈನವ್ರ ಕ್ಲಾಸ್ ಕೇಳ್ತಾ ಇದ್ದೆ, ಅವರು ಹೇಳಿದರು, ನಮ್ಮ ತಲೆಯೊಳಗಡೆ ಒಬ್ಬ ವ್ಯಕ್ತಿ ಅಥವಾ ವಸ್ತು ಅಂತೂ ತಿರುಗ್ತಾ ಇರ್ತಾರೆ. ಒಂದು ನಾವು ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಅಥವಾ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೇವೆ. ಪಾಸ್ಟ್ ಅಂತೂ ಆಗಿ ಹೋಗಿದೆ, ಅದು ನಮಗೆ ಕೈಯಾಗಿಲ್ಲ. ಅದಕ್ಕೆ ಇಂಗ್ಲೀಷ್ದಲ್ಲಿ ವರ್ಡ್ ಅಂತ ಹೇಳ್ತಾರೆ, ಫ್ರೇಸ್ ಇದೆ ರೀ, ಪಾಸ್ಟ್ ಈಸ್ ಹಿಸ್ಟ್ರಿ, ಫ್ಯೂಚರ್ ಈಸ್ ಮಿಸ್ಟ್ರಿ ಆ್ಯಂಡ್ ಪ್ರೆಸೆಂಟ್ ಈಸ್ ಅ ಗಿಫ್ಟ್ ಅಂತ ಹೇಳಿ. ಅಂದರೆ ಆಗಿದ್ದು ಇತಿಹಾಸ, ಮುಗಿದು ಹೋತು, ಅದನ್ನೇನೂ ಮಾಡೋಕ್ಕೆ ಬರೋದಿಲ್ಲ. ನಾವು ಕೇಳ್ತೇವಲ್ರಿ, ಹಿಂಗೆ ಮುಗುಳ್ರು ಬಂದು ಹೋದರು, ಇವ್ರು ಬಂದು ಹೋದರು ಅಂಥೇಳಿ. ಮುಗಿದು ಹೋಯ್ತು, ಅವ್ರು ಬಂದು ಹೋಗ್ಯಾರ. ಬ್ರಿಟಿಷರು ಬಂದು ಹೋಗಿದ್ದಾರೆ, ಈಗ ಮುಗೀತು. ವರ್ತಮಾನ ಇಂಡಿಯಾ ಏನಿದೆ ರೀ, ಸ್ವತಂತ್ರ ಇದೆ. ಸೊ ಪ್ರೆಸೆಂಟ್ ಮೇಲೆ ಗಮನ ಇರಬೇಕು. ಮತ್ತು ಫ್ಯೂಚರ್ ಈಸ್ ಅ ಮಿಸ್ಟ್ರಿ ಅಂದರೆ ಗೊತ್ತಿಲ್ಲ. ದ್ಯಾಟ್ ಈಸ್, ನೀವೇನು ಹೇಳ್ಬೋದು, ಸರ್ಪ್ರೈಸ್. ಮಿಸ್ಟ್ರಿ ಅಂದರೆ ಏನು ರೀ, ಸರ್ಪ್ರೈಸ್ ಐತದ, ಡೋಂಟ್ ನೋ, ಅದು ಏನು ಆಗ್ಬೋದು ಅನ್ನೋದು ಭವಿಷ್ಯ ನಿಮ್ಗೆ ಗೊತ್ತಿಲ್ಲ. ಸೊ ವರ್ತಮಾನ ಒಂದೇ ನಿಮ್ಮ ಕೈಯಾಗಿದೆ, ಅದು ವರ್ತಮಾನ, ಅದು ಒಂದೇ ನಿಮ್ಮದು ಗಿಫ್ಟ್ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಮಾತು, ವರ್ತಮಾನ ಚಲೋ ಇತ್ತಂದ್ರೆ ಭವಿಷ್ಯನೂ ಕೂಡ ಗ್ಯಾರಂಟಿ, ಅದು ಖಚಿತ, ಅದೇನು ಅದೇ ಅಂತೂ ಫಿಕ್ಸ್ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಇದು ನಮಗೆ ಇರೋದು ಯಾವುದಂದ್ರೆ ವರ್ತಮಾನ. ಒಮ್ಮೆ ಲೈಫ್ನಾಗ ಯೋಚನೆ ಬರ್ತಿರ್ತೈತೆ, ನನ್ನ ಜೊತೆ ಯಾಕೆ ಹೀಗಾಯಿತು, ನನಗೆ ಹೀಗಾಗಬಾರ್ದಾಗಿತ್ತು, ನನ್ನದೇ ಯಾಕೆ ಹೀಗಾಯಿತು, ಎಷ್ಟರಪ್ಪ ನಂದು ಜೀವನದಲ್ಲಿ ದುಃಖ ನಾನು ನೋಡಿದ್ದೀನಿ ಅಂತ ನಮ್ಗೊಮ್ಮೆ ಯೋಚನೆ ಮಾಡ್ತಿರ್ತೇವೆ. ಆದರೆ ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಹಿಂದುಗಡೆ ನಮ್ಮ ಜೀವನದಲ್ಲಿ ಏನೆಲ್ಲ ಆಗಿದೆ ಅದು ನಿಮ್ಮ ಕೈಯಾಗಿಲ್ಲ, ಅದು ನೀವು ಏನೂ ಮಾಡಕ್ಕೆ ಬರೋದಿಲ್ಲ. ನಿಮ್ಮ ಜೊತೆ ಏನು ಬೇಕಾದಾಗಿರ್ಬೋದು, ಅಸಹ್ಯ ಆಗಿರ್ಬೋದು, ಏನು ಬೇಕಾ ಅಪಮಾನ ಆಗಿರ್ಬೋದು, ಅಬ್ಯೂಸ್ ಆಗಿರ್ಬೋದು, ಫಿಸಿಕಲ್ ಅಬ್ಯೂಸ್ ಆಗಿರ್ಬೋದು, ಕರೆಕ್ಟ್ ನೀವು ಏನೂ ಮಾಡಕ್ಕೆ ಬರೋದಿಲ್ಲ. ಸೊ ವರ್ತಮಾನ ಏನೈತೆ ನಿಮ್ಮ ಕೈಗೆ ಬಂದೈತೆ. ಅದಕ್ಕೆ ಶಿವಾನಿ ಬೈನ್ ಒಂದು ಮಾತು ಹೇಳ್ತಾಯಿದ್ರು, ಅವರು ಸೆಂಟ್ರದಲ್ಲಿ ಒಬ್ರು ಅಕ್ಕೋರು ಬಂದರು, ಅವ್ರಿಗೆ 5 ವರ್ಷದ ಇದ್ದಾಗ ಅವ್ರಿಗೆ ಯಾರೋ ರೇಪ್ ಮಾಡಿದ್ರಂತ್ರಿ. ಆದರೆ 40 ವರ್ಷ ಆದ ತನಕನೂ ಕೂಡ ಇನ್ನೂವರೆಗೂ ಮನಸ್ಸಿನಲ್ಲಿ ಅವ್ರು ಹಿಡ್ಕೊಂಡು ಕೂತಿದ್ರು, ಆ ನೋವನ್ನು ಹಿಡ್ಕೊಂಡು ಕೂತಿದ್ರು. ಯಾವಾಗ ಬಾಬಾ ಜ್ಞಾನ ತಿಳ್ಕೊಂಡು ರಾಜಯೋಗ ಮೆಡಿಟೇಷನ್ ಮಾಡಾಕತ್ರು, ಆವಾಗ ಅದರಿಂದ ಹೊರಗೆ ಬಂದ ಮೇಲೆ ಅವ್ರು ಏನು ಹೇಳಿದ್ರು ಅಂದ್ರೆ, ಒಂದು ಸಲ ನನಗೆ ರೇಪ್ ಮಾಡಿದರೆ ನಾ 35 ವರ್ಷ ನಾನು ಎಮೋಷ್ನಲಿ ನನ್ನನ್ನು ಅಬ್ಯೂಸ್ ಮಾಡಿಕೊಂಡೆ. ಹೆಂಗೆ ಅಬ್ಯೂಸ್ ಮಾಡ್ಕೊತೈತೆ ಗೊತ್ತೇನೆ, ನನಗೆ ಆಯಿತು, ನನ್ನ ಜೊತೆನೇ ಆಯಿತು, ನನಗೆ ಯಾಕೆ ಹೀಗಾಯಿತು, ಬೇರೆಯವ್ರು ಯಾಕೆ ಆಗಲಿಲ್ಲ ಹಾಗೆ. ಸೊ ಆ ರೀತಿ ನಾವು ಯೋಚನೆ ಮಾಡ್ತಿರ್ತೇವೆ. ಸೊ ಆದರೆ ಒಂದು ಮಾತು ನೆನ್ಪಿಟ್ಕೊರಿ, ಅವರು ಶಿವಾನಿ ಬೆನ್ ಭಾಳ ಚಂದ ಹೇಳಿದ್ರು, ಯಾರೋ ಏನೋ ಮಾಡ್ತಾ ಇದ್ದಾರಲ್ಲ ಅದು ಅವ್ರ ಸಂಸ್ಕಾರ, ಮತ್ತು ನಿಮಗೆ ನಿಮ್ಮ ಜೊತೆ ಮಾಡ್ರೆ ಅದು ನಿಮಗೆ ಕಾರ್ಮಿಕ ಅಕೌಂಟ್, ನೀವೇನೂ ಮಾಡೋಕ್ಕೆ ಬರಲ್ಲ. ಸೊ ಅವ್ರು ಏನು ಹೇಳಿದರು, ಇವೆರಡು ಮಾತನ್ನು, ಅವ್ರ ಸಂಸ್ಕಾರ ಮತ್ತು ಕಾರ್ಮಿಕ ಅಕೌಂಟ್, ಸೊ ಇವೆರಡೂ ನೀವು ನೆನಪಿಟ್ಕೊಂಡಿದ್ದೇ ಆದರೆ ಪ್ರತಿ ಪ್ರಾಬ್ಲಮ್ಗೂ ಕೂಡ ವ್ಯರ್ಥದಿಂದ ನೀವು ಮುಕ್ತರಾಗ್ತೀರಿ. ಮತ್ತು ವೆರಿ ಇಂಪಾರ್ಟೆಂಟ್, ಯಾವುದೇ ಆತ್ಮ ಇರಲಿ, ಆ ಆತ್ಮದ ಪ್ರತಿ ನಮಗೆ ಶುಭ ಭಾವನೆ, ಶುಭ ಕಾಮನೆ ಇರಬೇಕು.
ಸೊ ಯಾವುದೇ ಆತ್ಮದಿಂದ ಮೇಲೆ ನಮ್ಗೆ ಶುಭ ಭಾವನೆ ಶುಭ ಕಾಮನೆ ಇದ್ದಾಗ ನಾವು ಪ್ರತಿಯೊಂದು ವ್ಯರ್ಥ ವಿಚಾರಗಳಿಂದ ನಾವು ಮುಕ್ತರಾಗಲು ಸಾಧ್ಯ. ನಾವು ನಮ್ಮ ತಲೆಯೊಳಗಡೆ ಯಾರೋ ಒಬ್ಬ ವ್ಯಕ್ತಿ ಅದಾರಂತ ತಿಳ್ಕೊ, ಅವ್ರ ಪ್ರತಿ ನಮ್ದು ಭಾಳ ವ್ಯರ್ಥ ನಡೀತಿದೆ. ಇವ್ರು ಯಾಕೆ ಹಿಂಗೆ ಮಾಡ್ತಾರೋ ಅದಕ್ಕೆ ಆನ್ಸರ್, ಇವ್ರು ಯಾಕೆ ಹಿಂಗೆ ಮಾಡ್ತಾರೋ ಅದಕ್ಕೆ ಆನ್ಸರ್ ಕೊಡ್ರಿ, ಅವ್ರ ಸಂಸ್ಕಾರ ಐತಿ. ಮತ್ತು ನನಗೆ ಅವ್ರು ಮಾಡಿದಾರಂದ್ರೆ ಅದಕ್ಕೆ ಅರ್ಥ ಕಾರ್ಮಿಕ್ ಅಕೌಂಟ್ ಐತಿ. ಸೊ ನಾ ಹಿಂದ್ಗಡೆ ಅವ್ರಿಗೆ ಮಾಡಿದ್ದೆ, ಅದಕ್ಕೆ ಅವ್ರು ನನಗೆ ಹಾಗೆ ಮಾಡ್ತಾಯಿದ್ದರು. ಸೊ ನಂದು ಕಾರ್ಮಿಕ್ ಅಕೌಂಟ್ ಅವ್ರ ಜೊತೆ ಮುಕ್ತಾಯ ಆಯಿತು. ಸೊ ಇದು ಭಾಳ ನಮಗೇನಿರ್ಬೇಕು ರೀ, ಇಂಪಾರ್ಟೆಂಟ್ ಇರಬೇಕು. ಸೆಕೆಂಡು, ಏನು ನಮ್ಮ ಹಿಂದೆ ನಮ್ಮ ಘಟನೆ ಆಗಿದೆಲ್ಲ, ಯಾರು ನಮ್ಮ ಜೊತೆ ಹಾಗೆ ಮಾಡಿದಾರಲ್ಲ ವ್ಯವಹಾರ, ಅವ್ರಿಗೆ ಕ್ಷಮಾ ಮಾಡಿರಿ, ನಿಮಗೆ ನೀವು ಕ್ಷಮಾ ಮಾಡ್ಕೊರಿ, ನಿಮ್ಮನ್ನು ನೀವು ಪ್ರೀತಿಸಿ ಕಲೀರಿ. ಮತ್ತು ಆ ಆತ್ಮದ ಪ್ರತಿನೂ ಒಳ್ಳೆಯ ವಿಚಾರ ಮಾಡ್ರಿ. ಅವರು ಪ್ಯೂರ್ ಆತ್ಮ ಆದರು, ಶುದ್ಧ ಆತ್ಮ ಆದರು, ಅವ್ರು ಒಳ್ಳೆಯದಾಗಲಿ. ಸೊ ಈ ರೀತಿ ಅವ್ರ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡೋದ್ರಿಂದ ನನ್ನ ಮನಸ್ಸು ಹಗುರು ಇರ್ತೈತಿ, ಶಾಂತ ಇರ್ತದೆ. ಒಂದು ವೇಳೆ ಅವ್ರ ಬಗ್ಗೆ ನಾವು ಏನಾದರೂ ಕೆಟ್ಟ ಯೋಚನೆ ಮಾಡಾಕತ್ತೀವಂದ್ರೆ ತಿಳ್ಕೊರಿ, ನಾವು ಅಂತಿರ್ತೇವೆ ನನಗೆ ಅವ್ರು ಹಂಗೆ ಮಾಡ್ಯಾರಲ್ಲ, ನನಗೆ ಅವ್ರು ಹಂಗೆ ಮಾಡ್ಯಾರಲ್ಲ, ಹಂಗೆ ಮಾಡ ಅವ್ರನ್ನ ಹೇಟ್ ಮಾಡ್ತಾಯಿದ್ದೇವೆ. ಹೇಟ್ ಅಂತ ಅರ್ಥ ಅವರಿಂದ ನಾವು ದೂರ ಆಗ್ಬೇಕಂತಿರ್ತೇವೆ. ಭಲೆ ನೀವು ಅವರಿಂದ ದೂರ ಆಗ್ಬೇಕ ಅಂತೀರಿ, ಮನಸ್ಲೇನೂ ಅಂತಿರ್ತೀರಿ ನಾವು ಅವರಿಂದ ದೂರ ಆಗಬೇಕು, ಅವ್ರು ನನ್ನ ತಲೆಯಾಗಿರಬಾರ್ದು, ನನ್ನ ಮನಸ್ಸಿನಾಗಿರಬಾರ್ದು, ನನ್ನ ಬುದ್ಧಿಯಾಗಿರಬಾರ್ದು ಅಂತಿರ್ತೀರಿ. ನನಗೆ ಇನ್ನೊಂದು ಜನ್ಮ ಸಿಕ್ಕರೆ ಸಾಕು, ಈ ವ್ಯಕ್ತಿ ಜೊತೆ ನಾ ಎಂದೂ ಬರೋದಿಲ್ಲ ಅಂತಿರ್ತೀರಿ. ಖರೆ ನೀವು ಎಷ್ಟು ಅವರನ್ನು ಹೇಟ್ ಮಾಡ್ತೀರಿ, ಅವರನ್ನು ತಿರಸ್ಕಾರ ಮಾಡ್ತೀರಲ್ಲ, ಅಷ್ಟು ಅವ್ರು ನಿಮ್ಮ ತಲೆಯೊಳಗಿರ್ತಾರೆ. ನೀವು ಬಳಿ ಅಂತಿರ್ತೀರಿ ನಾವು ಅವರಿಂದ ದೂರ ಇರಬೇಕು, ಅವರಿಂದ ದೂರ ಇರಬೇಕು, ಅವರಿಂದ ದೂರ ಇರಬೇಕು. ಖರೆ ಅವ್ರ ಜೊತೆನೇ ನೀವು ಇರ್ತೀರಿ. ಸೊ ಅದಕ್ಕೋಸ್ಕರ ನಮಗೆ ಪರಮಾತ್ಮ ಏನು ಹೇಳ್ತಾರಂದರೆ, ಎಲ್ಲರ ಜೊತೆ ಪ್ರೀತಿಯಿಂದ ಇರಿ, ಯಾರನ್ನೂ ಕೂಡ ದ್ವೇಷ ಮಾಡ್ಲಿಕ್ಕೆ ಹೋಗಬೇಡ್ರಿ, ಯಾರ ಮೇಲೂ ಶತ್ರುತ್ವ ಇಟ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಎಲ್ಲರ ಬಗ್ಗೆನೂ ಒಳ್ಳೆಯ ಭಾವನೆ ಶುದ್ಧ ಭಾವನೆ ಇರಲಿ. ಸೊ ಇನ್ನೊಂದು ಮಾತು, ನಾ ಹೀಗೆ ಕ್ಲಾಸ್ ಕೇಳಬೇಕಾದ್ರೆ ಒಬ್ರು ಅಣ್ಣವ್ರು ಅಂದರು, ಅವು ಹಿಂದೂ ಇದ್ದಂಥ ಆ ವ್ಯಕ್ತಿಗೆ ಕ್ರಿಶ್ಚಿಯನ್ ಅಂದ್ರೆ ಸೇರ್ತಿರೋದು. ನಾವು ಯಾವಾಗಲೂ ಅಂತೆ ನಂಗೆ ಕ್ರಿಶ್ಚಿಯನ್ರ ಸೇರೋದಿಲ್ಲ, ನಂಗೆ ಕ್ರಿಶ್ಚಿಯನ್ರ ಸೇರೋದಿಲ್ಲ, ನಂಗೆ ಕ್ರಿಶ್ಚಿಯನ್ರ ಸೇರೋದಿಲ್ಲ ಅಂತಿದ್ದ. ಆ ಮುಂದಿನ ಜನ್ಮದಲ್ಲಿ ಅವ ಕ್ರಿಶ್ಚಿಯನ್ ಆಗೇ ಹುಟ್ಟ. ಆ ಕ್ರಿಶ್ಚಿಯನ್ದಲ್ಲಿ ಹುಟ್ಟ ಮೇಲೆ ಅವ ಅಂತಿದ್ದ ನಂಗೆ ಮುಸ್ಲಿಂ ಜನ ಸೇರೋದಿಲ್ಲ, ನಂಗೆ ಮುಸ್ಲಿಂ ಜನ ಸೇರೋದಿಲ್ಲ, ನಂಗೆ ಮುಸ್ಲಿಂ ಜನ ಸೇರೋ. ಅವ್ನು ಮುಸ್ಲಿಂ ಜನ್ಮದಲ್ಲೇ ಹುಟ್ಟಿದ್ದ ನೆಕ್ಸ್ಟ್ ಟೈಮ್. ಸೊ ಅಂದರೆ ನಮ್ಗೆ ಯಾರು ಸೇರೋದಿಲ್ಲಲ್ರಿ, ಅವ್ರ ಜೊತೆನೇ ನಾವು ಹುಟ್ತೇವೆ. ಸೊ ಆ ಕಾರಣದಿಂದ ನಮ್ಗೆ ಯಾರೂ ಸೇರಂಗಿಲ್ಲ ಅಂತ ತೆಗ್ದು ಹಾಕಿಬಿಡ್ರಿ. ಯಾಕಂದರೆ ಇಲ್ಲಿ ಮನಸ್ಸಿನಾಗ ನಾವು ಏನು ಇಟ್ಕೋತೀವಿ, ಇವ್ರು ಕೆಟ್ಟವರು, ಇವ್ರು ಕೆಟ್ಟವರು, ಇವ್ರು ಕೆಟ್ಟವರು, ಇವ್ರು ಕೆಟ್ಟವರು, ಇವ್ರು ಕೆಟ್ಟವರು, ಅವ್ರು ನನಗೆ ಹಂಗೆ ಮಾಡಿದರು, 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 ಹಿಂಗೆ ಇವೆಲ್ಲ ನನಗೆ ಅವ್ರು ಹಂಗೆ ಮಾಡ್ಯಾರ ಅಂತ ಒಳಗೆ ಇಟ್ಕೊಂಡ್ರಂತ ತಿಳ್ಕೊರಿ. ಅದರ ಬದಲಾಗಿ ಇವರು ಶುದ್ಧ ಆತ್ಮ, ಇವ್ರಿಗೆ ಒಳ್ಳೆಯದಾಗಲಿ, ಇವ್ರು ಶುದ್ಧ ಆತ್ಮ ಪವಿತ್ರ ಆತ್ಮ, ಇವ್ರಿಗೆ ಒಳ್ಳೆಯದಾಗಲಿ, ಇವ್ರು ಶುದ್ಧ ಆತ್ಮ ಕ್ಲೀನ್ ಆತ್ಮ ಪವಿತ್ರ ಆತ್ಮ, ಇವ್ರಿಗೆ ಒಳ್ಳೆಯದಾಗಲಿ. ಈ ರೀತಿ ಪ್ರತಿ ಆತ್ಮಗಳ ಪ್ರತಿನೂ ನಮಗೆ ಒಳ್ಳೆಯ ಭಾವನೆ ಇರ್ತಾ ಹೋಯ್ತಂದ್ರೆ ತಿಳ್ಕೊಳ್ಳಿ. ಒಳ್ಳೆಯ ಶುಭ ಭಾವನೆ ಅಂದರೆ ಅವರು ನನ್ನ ಮನಸ್ಸ ಚಿತ್ತನಲ್ಲಿ ಉಳಿಯೋದಿಲ್ಲ. ಇದು ಭಾಳ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಬಲೆ ನಮಗೆ ಬಾಬಾನಿಂದ ಭಾಳ ಪ್ರಾಪ್ತಿ ಆಗಕತ್ತೈತಂತನೂ ತಿಳ್ಕೊರಿ. ಆದರೂ ಕೂಡ ಪ್ರಾಪ್ತಿ ಜೊತೆಗೆ ಲೀಕೇಜ್ ಇತ್ತಂದ್ರೆ ನಾವು ಏನು ಪ್ರಾಪ್ತಿ ಮಾಡ್ಕೊಂಡಿದ್ರು ಕೂಡ ನಮಗದು ಏನಾಗೋದಿಲ್ಲ ಅಂದ್ರೆ ಫುಲ್ಫಿಲ್ಮೆಂಟ್ ಅರ್ಥಾತ್ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ಅನುಭವ ಆಗೋದಿಲ್ಲ. ಈ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಯಾರೋ ಅದಾರ, ಅವರು ಗುಲ್ಜಾರ್ ದಾದಿ ಜೊತೆ ನಿಂತ್ಕೊಂಡು ಫೋಟೋ ತೊಗೊಂಡ್ರು ಅಥವಾ ಅವ್ರದ್ದು ಪಾಲನೆ ತೊಗೊಂಡಾರಂತ ನಿಮ್ಗೆ ಅನ್ನಿಸ್ತಂದು, ಒಮ್ಮೆ ಹೆಂಗೆ ಅನ್ನಿಸ್ತೈತೆ ನಮ್ಗೆ ಯಾಕೆ ಆ ಪಾಲನೆ ಸಿಕ್ಕಿಲ್ಲ ಅಂತ ನಿಮ್ಗೆ ಹಂಗೆ ಅನ್ನಿಸ್ತೈತೆ. ಸೊ ಆ ರೀತಿ ನಿಮಗೇನರ ಅನುಭವ ಆಯ್ತಂದ್ರೆ ನಮಗೆ ಯಾಕೆ ಆ ಪಾಲನೆ ಸಿಕ್ಕಿಲ್ಲ ಅಂತಂದ್ರೆ ನೀವು ದುಃಖಿ ಆಗ್ತೀರಿ. ಅಥವಾ ವ್ಯರ್ಥ ಚಿಂತನೆ, ನನ್ನ ನಸೀಬ ಹಾಗೆ ಇತ್ತವೋ, ನಂದು ಭಾಗ್ಯನ ಅಷ್ಟೇ ಇತ್ತವೋ, ನಾ ಏನು ಒಳ್ಳೆ ಕರ್ಮನ ಮಾಡಿಲ್ಲ ಅಂಬಲ್ಲ. ಈ ರೀತಿ ನಮ್ಮ ಬಗ್ಗೆ ನಮಗೆ ವೇಸ್ಟ್ ಥಿಂಕಿಂಗ್ ಬರಲಿಕ್ಕೆ ಶುರು ಮಾಡ್ತಾವೆ. ಅದರ ಬದಲಾಗಿ ಯಾವುದು ನನಗೆ ಸಿಕ್ಕಿಲ್ಲ ಅದು ಯೋಚನೆ ಮಾಡಲಾರ್ದ ಬ್ಲೆಸ್ ಯುವರ್ ಕೌಂಟಿಂಗ್ಸ್. ನೀವು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂದ್ರೆ ನಿಮ್ಮ ಕೌಂಟ್ ಮಾಡಿರಿ, ನಿಮ್ಗೆ ಎಷ್ಟು ಬ್ಲೆಸ್ಸಿಂಗ್ ನಿಮ್ಗೆ ಸಿಕ್ಕಿದೋ ಅಂದರೆ ನಿಮಗೇನು ಪ್ರಾಪ್ತಿ ಅದೋ ಅದನ್ನು ನೋಡ್ಕೋರಿ. ಯಾಕಂದರೆ ಬಲೇ ನನಗೆ ಆ ಪ್ರಾಪ್ತಿ ಸಿಕ್ಕಿಲ್ಲ, ಗುಲ್ಜಾರ್ ದಾದಿ ಜೊತೆ ಇರೋ ಪ್ರಾಪ್ತಿ ಸಿಕ್ಕಿಲ್ಲ, ಅವ್ರ ಜೊತೆ ಫೋಟೋ ಹೊಡ್ಕೊಳ್ಳೋದು ಪ್ರಾಪ್ತಿ ಸಿಕ್ಕಿಲ್ಲ, ಓಕೆ ಫೈನ್. ಖರೆ ಯಾವುದು ನಂಗೆ ಸಿಕ್ಕೈತಲ್ಲ
ಈಗ ನೋಡಿರಿ, ನೀವು ಬಾತ್ರೂಮ್ಗೆ ಹೋಗಿರಿ, ಬಿಸಿನೀರು ಬಕೆಟ್ನಾಗ ಬಿಟ್ಟಿರಿ, ತಳಗೆ ತೂತೈತಿ, ಹೊರಗೆ ಹೋಗಿ ಬರ್ತೀರಿ, ಒಂದು 5 ನಿಮಿಷ ಹೊರಗೆ ಬರೋದ್ರೆ ಖಾಲಿ ಆಗಿಬಿಟ್ಟಿರ್ತೈತೆ. ಅದು ಇಂಪಾರ್ಟೆಂಟು ಅಥವಾ ಇಷ್ಟ ಬಿಸಿನೀರು ಇದೆ ರೀ, ಕರೆದು ಅಟ್ಟ ಐತಿ, ಯಾವ್ದು ಇಂಪಾರ್ಟೆಂಟ್? ಎಷ್ಟು ಇದೆಯಲ್ಲ ಅದನ್ನು ನಾವು ಕಾಪಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಮತ್ತು ಅದರಲ್ಲೇ ಕೂಡ ಹ್ಯಾಪಿನೆಸ್ ಐತಿ. ಮತ್ತು ಯಾರ ಜೊತೆನೂ ನಾವು ಹೋಲಿಕೆ ಮಾಡ್ಕೊಳ್ಳೇಬಾರ್ದು. ಯಾಕಂದರೆ ಪ್ರತಿಯೊಂದು ಆತ್ಮದ ಜರ್ನಿ ಬೇರೆ ಬೇರೆ ಇದೆ. ಯಾವ್ಯಾವ ಆತ್ಮ ಏನೇನು ಮಾಡಿ ಬಂದಿದೆ ನಮಗೇನೂ ಗೊತ್ತಿಲ್ಲ. ಸೊ ಆ ಕಾರಣದಿಂದ ಪ್ರತಿಯೊಂದು ಆತ್ಮದ ಜರ್ನಿ, ಜೀವನ ಏನಿದೆಯಲ್ಲ, ಒಬ್ರಿಗಿಂತನೂ ಒಬ್ರದ್ದು ಡಿಫ್ರೆಂಟ್ ಐತಿ. ಸೊ ನಾವು ಅವ್ರ ಜೊತೆ ಹೋಲಿಕೆ ಮಾಡ್ಕೊಂಡು ನಮ್ಮ ಖುಷಿನ ಹಾಳು ಮಾಡ್ಕೋಬೋದು. ಸೊ ವೆರಿ ಇಂಪಾರ್ಟೆಂಟ್ ಏನಿರೋದಂದ್ರೆ ಹೆಂಗೆ ಹ್ಯಾಪಿ ಇರೋದು ಅದನ್ನು ನೋಡ್ಬೇಕ್ರಿ. ಪಡ್ಕೊಂಡ್ಮೇಲೆ ಹ್ಯಾಪಿ ಇರೋದಕ್ಕಿಂತನೂ ಇದ್ದಿದ್ರೋಗನ ಹೆಂಗೆ ಹ್ಯಾಪಿ ಇರಬೇಕು, ಆ ಹ್ಯಾಪಿನೆಸ್ಸನ್ನು ನಾನು ಸ್ಪ್ರೆಡ್ ಹೆಂಗೆ ಮಾಡಬೇಕು. ಸೊ ಈ ಮೇಲೆ ಫೋಕಸ್ ಇತ್ತಂದ್ರೆ, ಇದ್ರ ಮೇಲೆ ನಮ್ಮದು ಫೋಕಸ್ ಇತ್ತಂದ್ರೆ ನಾವು ಲೈಫ್ದಲ್ಲಿ ಭಾಳ 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 ಹ್ಯಾಪಿ ಇರೋಕ್ಕೆ ಸಾಧ್ಯತೆ. ಕರೆ ನಮ್ಮದು ಫೋಕಸ್ ಹೆಂಗೆ ಇರ್ತೈತೆ ರೀ, ಅವ್ರಿಗೆ ಅಷ್ಟೇ ಸಿಕ್ಕೈತಿ, ಇವ್ರಿಗೆ ಅಷ್ಟೇ ಸಿಕ್ಕೈತಿ, ನಂದು ಏನೈತಿ, ನನ್ನ ತಟ್ಟೆ ಒಳಗೆ ಏನೈತಿ ನಾನು ನೋಡ್ಲಾರ್ದ ಅವ್ರಿಗೆ ಎಷ್ಟು ಸಿಕ್ಕೈತಿ, ಇವ್ರಿಗೆ ಎಷ್ಟು ಸಿಕ್ಕೈತಿ ಅದ್ರೊಳಗೆ ನಾ ಏನರ ಫೋಕಸ್ ಮಾಡಿನಂದ್ರೆ ನಂದು ಖುಷಿ ಪೂರ ಕಡಿಮೆ ಆಕೈತೆ. ಸೊ ಇದರಲ್ಲಿನೂ ಕೂಡ ವ್ಯರ್ಥ ಚಿಂತನೆ ಭಾಳ ನಡೀತಾವೆ. ಸೊ ನಿಮ್ಮ ಮೇಲೆ ನಿಮಗೇನು ಸಿಕ್ಕಿದೆ ಅದು ಖುಷಿ ಪಡ್ರಿ, ಮತ್ತು ನಿಮ್ಮ ಮೇಲೆ ಫೋಕಸ್ ಮಾಡಿರಿ. ಮತ್ತು ಇನ್ನೊಂದು ಮಾತು, ಯಾರೇ ನಿಮ್ಗಿಂತ ಮುಂದುವರೆದ್ರೂ ಕೂಡ ಅವ್ರಿಗೆ ಒಳ್ಳೆಯದನ್ನು ಬಯಸ್ರಿ, ಮುಂದೆ ಹೋಗಲಿ, ಚಲೋ ಆಗಲಿ ಅಂತ ಬಯಸ್ರಿ. ನೀವು ಹ್ಯಾಪಿ ಇರಿ, ಅವ್ರನ್ನೂ ಹ್ಯಾಪಿ ಬಿಡ್ರಿ. ಮತ್ತು ಆಗಿರೋಗ್ಲಿ ಯಾರೇ ನಿಮ್ಗೆ ಮೋಸ ಕಪಟತನ ಮಾಡಿದ್ರಂದ್ರೆ ಫಾರ್ಗಿವ್ ಮಾಡಿರಿ, ಕ್ಷಮಾ ಮಾಡಿರಿ. ಇದು ಒಂದು ಮಂತ್ರ ಮಾಡ್ಕೊಂಬಿಡ್ರಿ, ಎಲ್ಲರೂ ಶುದ್ಧಾತ್ಮ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಶುದ್ಧಾತ್ಮ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಶುದ್ಧಾತ್ಮ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ರೀತಿ ಪ್ರತಿಯೊಂದು ಆತ್ಮಗಳ ಪ್ರತಿ ನಾವು ಒಳ್ಳೆಯ ಶುಭ ಭಾವನೆ, ಶುಭ ಕಾಮನೆಯನ್ನು ಕೊಡ್ತಾ ಹೋದ್ವಿ ಅಂತ ತಿಳ್ಕೊರಿ, ನಾವು ವ್ಯರ್ಥದಿಂದ ಮುಕ್ತ ಆಗ್ತೇವೆ. ಒಂದು ವೇಳೆ ನಮಗೇನೋ ಒಂದು ಯಾವುದೋ ಘಟನೆ ಭಾಳ ಹರ್ಟ್ ಮಾಡಿದ್ದು, ನಿಮಗೆ ಭಾಳ ಇನ್ಸಲ್ಟ್ ಮಾಡಿದರು, ನಿಮ್ಮನ್ನು ಭಾಳ ಏನು ಅನ್ಬೋದಂದ್ರೆ ಕ್ಷಣಿಕ ಅಂತ ನಿಮ್ಮನ್ನು ತಿಳ್ಕೊಂಡಿದ್ರು ಕೂಡ ನೀವು ಎಂದಿಗೂ ಕೂಡ ಬೇಜಾರು ಪಡ್ಕೊಳ್ಳಿಕ್ಕೆ ಹೋಗಬೇಡ. ಭಲೆ ನಿಮ್ಮನ್ನು ಡಿಸ್ರೆಸ್ಪೆಕ್ಟು ಕೊಟ್ಟರು ಕೂಡ ಅದು ಅವ್ರ ಸಂಸ್ಕಾರ, ಅವ್ರ ತಲೆಯೊಳಗೆ ಏನು ತಿರ್ಗಾಕತ್ತೈತಿ, ಅವ್ರು ಭಾಳ ಡೌನ್ ಅದಾರ, ಅರ್ಥಾತ್ ತಳಗಿಡದಾರ, ಸ್ಥಿತಿ ಅವ್ರದ್ದು ಚಲೋ ಇಲ್ಲ, ಅದಕ್ಕೆ ಅವ್ರು ಅಂಥ ಕೆಲಸ ಮಾಡಿದ್ರು. ಯಾರ್ದು ಸ್ಥಿತಿ ಚಲೋ ಇರ್ತೈತಲ್ರಿ ಅವ್ರು ಅಂಥ ಕೆಲಸ ಮಾಡೋಕ್ಕೆ ಚಲೋ ಹೋಗೋದಿಲ್ಲ. ಸೊ ಅವ್ರ ಸ್ಥಿತಿ ಭಾಳ ಕೆಟ್ಟಿರೋ ಕಾರಣದಿಂದ ನಿಮ್ಗೆ ಅವ್ರು ಹಂಗೆ ಮಾಡ್ಯಾರ. ಸೊ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ. ಇನ್ನು ಮಾಡ್ಯಾರ ಅಂದಮೇಲೆ ಅದು ನಿಮ್ಮ ಕಾರ್ಮಿಕ ಕೊಂಡ್ರೆ. ಸೊ ನೀವು ಅವ್ರಿಗೆ ಏನರ ಮಾಡಿರ್ಬೇಕು, ಅದಕ್ಕೆ ಅವ್ರು ಹಂಗೆ ಮಾಡ್ಯಾರ. ಸೊ ಮುಗೀತು, ಫುಲ್ ಸ್ಟಾಪ್. ಎಲ್ಲರಿಗಿಂತ ಮೇಯ್ನಾಗಿ ನೀವು ಒಳ್ಳೇದು ಯೋಚನೆ ಮಾಡೋದು ಭಾಳ ಇಂಪಾರ್ಟೆಂಟ್. ನೀವೆಲ್ಲ ಆತ್ಮಗಳ ಒಳ್ಳೇದು ಯೋಚನೆ ಮಾಡಿದ್ರೆ ನೀವು ಅವ್ರಿಗೆ ಚಲೋ ಮಾಡ್ತಾ ಇಲ್ಲ, ನೀವು ನಿಮಗೋಸ್ಕರ ನೀವು ಆಶೀರ್ವಾದ ಕೊಟ್ಟಂಗೆ ನಿಮ್ಮದು ಒಳ್ಳೇದು ಆಗುತ್ತದೆ. ಮತ್ತು ನಿಮ್ಮ ತಲೆ ಶಾಂತಿ ಇರ್ತೈತಿ, ನೀವು ಹ್ಯಾಪಿ ಇರ್ತೀರಿ, ನೀವು ಖುಷಿಯಾಗಿರ್ತೀರಿ. ಸೊ ಯಾವಾಗಲೂ ಜೀವನಾಗ ಈಗ ಸದ್ಯ ನೀವು ಇಲ್ಲಿಂದ ಬರತ್ತೀರಿ, ನಿಮ್ಮ ಎದುರುಗಡೆ ಯಾರೋ ಒಬ್ರು ಬರತ್ತಾರೆ, ನೀವು ಅವ್ರ ಜೊತೆ ಮಾತಾಡಲಿಲ್ಲ, ಅವ್ರು ನಿಮ್ಮ ಜೊತೆ ಮಾತಾಡಲಿಲ್ಲ, ಅವ್ರು ಈ ಕಡೆ ಇಗ್ನೋರ್ ಮಾಡಿದ್ರು. ಸೊ ಇಗ್ನೋರ್ ಮಾಡ್ರೆ ನಿಂದೇನು ಭಾರಿ ತಗೋ, ನಾನು ಬಿಟ್ಟನೆ ತಗೋ, ಈ ರೀತಿಯಾಗಿ ನಾವು ಏನರೇ ಮಾಡಿದ್ದೀವಿ ಅಂದ್ರೆ ನಮ್ಮ ತಲೆಯೋಗ ಅವ್ರು ಕುಂಡ್ರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಭಲೆ ನಾವು ಈಗ ಇಗ್ನೋರ್ ಮಾಡೀವಿ, ಅವ್ರು ನಾನು ನೋಡ್ರು, ನಾ ಅವ್ರು ನೋಡಿದ್ನಿ, ಈಗ ನನ್ನ ತಲೆಯೋಗ ಅವ್ರು ಇಲ್ಲ, ನಾ ಇಗ್ನೋರ್ ಮಾಡೇನಿ. ಈಗ ಭಲೆ ನಾವು ಇಗ್ನೋರ್ ಮಾಡಿ ಕರೆ ನಂಗೆ ತಲೆಯೋಗ ಮಾತ್ರ ಅವರೇ ಇರ್ತಾರೆ. ಇಲ್ಲಿ ಇಗ್ನೋರ್ ಮಾಡೋಕ್ಕೆ ಸಾಧ್ಯ, ಇಲ್ಲಿ ಇಗ್ನೋರ್ ಮಾಡೋಕ್ಕೆ ಬರಲ್ಲ, ಅವರೇ ಕುಂಡಿರ್ತಾರೆ. ಹೆಂಗೆ ಕುಂಡಿರ್ತಾರೆ ಗೊತ್ತೇನ್ರಿ? ಎಷ್ಟು ದಿಮಾಕ್ ಐತೆ ನೋಡು, ಎಷ್ಟು ಸೊಕ್ಕೈತೆ ನೋಡು, ಭಾಳ ತಮಗೆ ತಾವು ಭಾರಿ ಅಂತ ತಿಳ್ಕೊಂಡಾರ, ನನಗೇನು ಹೇಳಲಾರ್ದು ಓಂ ಶಾಂತಿ ಹೇಳಲಾರ್ದು ಹೋದ್ರು ನೋಡು. ಸೊ ಆ ರೀತಿ ಅವೆಲ್ಲ ಯೋಚನೆಗಳು ನನ್ನ ಮನಸ್ಸಿನಾಗ ಕೊಟ್ಟರು. ಅದಕ್ಕಿಂತ ಬೆಸ್ಟ್ ಈಸಿ ಅಂತ ಅವ್ರು ಇಗ್ನೋರ್ ಮಾಡ್ರೆ ಹಾಯ್ ಅಂತ ಹೇಳಿ ಬಿಟ್ಬಿಟ್ರೆ ಮುಗಿದು ಹೋಯ್ತು. ಸೊ ಎಷ್ಟು ಸರಳ ಇರ್ತೇವೆ ನೋಡ್ರಿ, ಅಷ್ಟು ನಾವು ಹಗುರಿರ್ತೀವಿ. ಸೊ ಇದು ಭಾಳ ಇಂಪಾರ್ಟೆಂಟ್ ರೀ. ಸೊ ಯಾವಾಗಲೂ ನೆನಪಿಟ್ಕೋರಿ, ಅವ್ರ ಸಂಸ್ಕಾರ ನಮ್ಮ ಜೊತೆ ಕಾರ್ಮಿಕ ಕೊಂಟ, ಕ್ಷಮಾ ಮಾಡಿರಿ, ನಮಗೇನು ಸಿಕ್ಕಿದೆ ಅದೇ ಬ್ಲೆಸ್ಸಿಂಗ್ ಮಾಡಿರಿ. ಭಲೆ ನಿಮ್ಮ ಲೈಫ್ದಲ್ಲಿ ಎಂಥ ಘಟನೆಯನ್ನು ಬಂದಿದ್ದರೂ ಕೂಡ ಅವ್ರನ್ನ ಮರೆತು ಬಿಡ್ರಿ. ಮತ್ತು ಯಾವಾಗಲೂ ನೆನಪಿಟ್ಕೋರಿ,
ಫುಲ್ ಸ್ಟಾಪ್ ಇಡೋಕೆ ಕಲೀರಿ. ಮತ್ತು ವೆರಿ ಇಂಪಾರ್ಟೆಂಟ್, ಬಾಬಾ ಮುರ್ಲ್ಯಾಗೂ ಏನು ಹೇಳ್ತಾರೆ ರೀ, ಡ್ರಾಮಾ ಅಂದ್ಬಿಡ್ರಿ. ಡ್ರಾಮಾನಾಗ ಅವ್ರು ಹಂಗೆ ಪಾತ್ರ ಐತೆ, ಪಾಪ ಅವ್ರದ್ದು ತಪ್ಪಲ್ಲ, ನಮ್ಮದು ತಪ್ಪಲ್ಲ, ಅವ್ರು ಹಂಗೆ ಮಾಡಬೇಕಾಗಿತ್ತು. ಡ್ರಾಮಾನ್ಯಾಗ ಪಾತ್ರನ ಅವ್ರದ್ದು ಹಂಗೈತಿ. ಮತ್ತು ವೆರಿ ಇಂಪಾರ್ಟೆಂಟ್, ಡ್ರಾಮಾ ಕಲ್ಯಾಣಕಾರಿ ಐತಿ. ಅವ್ರದ್ದು ತಪ್ಪಲ್ಲ, ನಂದು ತಪ್ಪಲ್ಲ, ಡ್ರಾಮಾನ್ಯಾಗ ಪಾತ್ರನ ಹಂಗೈತಿ. ಸೊ ಡ್ರಾಮಾ ಪಾತ್ರ ಹಂಗೈತಿ. ಮತ್ತು ಡ್ರಾಮಾ ಬಾಬಾ ಏನಂತಾರು, ಕಲ್ಯಾಣಕಾರಿ ಅಂತಾರು. ಏನಾಗೋದಿಲ್ಲ, ಒಳ್ಳೇದು ಕಂಡುಬಿಡ್ತಾವೆ. ಫುಲ್ ಸ್ಟಾಪ್. ಇಗ್ನೋರ್. ಸೊ ಈ ರೀತಿ ನೋಡ್ರಿ, ಒಳಗಿನ ವಿಚಾರಗಳಿಗೆ ಇಗ್ನೋರ್ ಮಾಡಬೇಕು ಹೊರತು ಯಾವ ವ್ಯಕ್ತಿನೂ ಇಗ್ನೋರ್ ಮಾಡಬಾರ್ದು. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್, ನಮ್ಮ ಮನಸ್ಸಿನಲ್ಲಿ ಈಗ ನಾವು ಅಂತಿರ್ತೇವೆ, ಯಾವುದೋ ವ್ಯಕ್ತಿ ಒಳಗೆ ಏನು ತಿರುಗ್ತೈತೆ ಅಂತ, ಅವನದೇನು ತಗೋ ಇವಂದೇನು ತಗೋ ಹಿಂಗೆ ಅಂತಿರ್ತೇವೆ, ನೆಗ್ಲೆಕ್ಟ್ ಮಾಡ್ತಿರ್ತೇವೆ, ಇಗ್ನೋರ್ ಮಾಡ್ತಿರ್ತೇವೆ ಒಳಗೆ ಮನಸ್ಸಿನಾಗ. ಅವನದೇನ ಏನು ತಿಳ್ಕೊತಂತು ಅಂತ ಹಿಂಗೆ ನೆನಬೇಕಾರೆ ಅವರೇ ಇರ್ತಾಳೆ. ಸೊ ಯಾರನ್ನೂ ಕೂಡ ನೆಗ್ಲೆಕ್ಟ್ ಮಾಡಬೇಡ್ರಿ, ಯಾರನ್ನೂ ಕೂಡ ಇಗ್ನೋರ್ ಮಾಡಬೇಡ್ರಿ. ಎಲ್ಲ ಆತ್ಮಗಳ ಪ್ರತಿ ಶುಭ ಭಾವನೆ, ಶುಭ ಕಾಮನೆ, ಒಳ್ಳೆಯದಾಗಲಿ. ಶುದ್ಧಾತ್ಮ, ಪವಿತ್ರಾತ್ಮ, ಕ್ಲೀನ್ ಆತ್ಮ, ಈ ರೀತಿ ಪ್ರತಿ ಆತ್ಮಗಳ ಪ್ರತಿ ನಮ್ಮದು ಒಳ್ಳೆಯ ವಿಚಾರ ಇತ್ತಂದ್ರೆ ನಾವು ಹಗುರಿರ್ತೀವಿ, ನಾವು ಲೈಟ್ ಇರ್ತೀವಿ, ಮತ್ತು ನಾವು ಹಾರಿಬಿಡ್ತೀವಿ. ಯಾರು ಏನೇ ಮಾಡಿರಲಿ, ಯಾರು ಏನು ಬೇಕಾದ ಮಾಡಿರಲಿ, ಡ್ರಾಮಾ ಅವ್ರ ಸಂಸ್ಕಾರ, ಅವ್ರ ಸ್ಥಿತಿ ಹಂಗೈತಿ, ಮತ್ತು ನಂದು ಕಾರ್ಮಿಕ ಅಕೌಂಟ, ಮತ್ತು ಒಳ್ಳೆಯದಾಗಲಿ. ಎಲ್ಲಕ್ಕಿಂತ ನೋಡಿರಿ, ಯಾವುದೂ ನೆಗೆಟಿವ್, ಯಾವುದೂ ವೇಸ್ಟ್ ಥಾಟ್, ವ್ಯರ್ಥ ವಿಚಾರ ಒಳಗಡೆ ತಿರುಗ್ತಾ ಇತ್ತಂದರೆ ಆ ವ್ಯರ್ಥ ವಿಚಾರವನ್ನು ಹೋಗಲಾಡಿಸಲಿಕ್ಕೆ ಅದರ ಅಪೋಸಿಟ್ ಆದಂಥ ಸಕಾರಾತ್ಮಕ ವಿಚಾರಗಳನ್ನ ನಾವು ಕೊಡ್ತಾ ಹೋಗಬೇಕು. ಎಷ್ಟು ಸಲ ಒಳಗೆ ನಡೀತಿರ್ತದೆ, ಎಷ್ಟು ಸಲ ಒಳಗಡೆ ನಡೀತಿರ್ತದೆ, ಅದು ಒಳಗೆ ನಡೆಯುವಂತಹ ಸಂಸ್ಕಾರಗಳನ್ನು ಅದಕ್ಕೆ ಫುಲ್ ಸ್ಟಾಪ್, ಫುಲ್ ಸ್ಟಾಪ್, ಫುಲ್ ಸ್ಟಾಪ್, ಫುಲ್ ಸ್ಟಾಪ್ ಅಂತ ಅಷ್ಟೇ ಹೇಳಿದ್ರೆ ಫುಲ್ ಸ್ಟಾಪ್ ಆಗೋದಿಲ್ಲ. ಅದರ ಜೊತೆಗೆ ನಾವು ಸಕಾರಾತ್ಮಕ ಯೋಚನೆಯನ್ನು ಕೊಡ್ತಾ ಹೋದಂತೆ ಎಷ್ಟು ನೆಗೆಟಿವ್ ವೇಸ್ಟ್ ಥಿಂಕಿಂಗ್ ಬರ್ತಾ ಹೋಗ್ತೈತಿ, ಅಷ್ಟೇ ನಾವು ಪಾಸಿಟಿವನ್ನು ಯೋಚನೆ ಮಾಡ್ತಾ ಹೋದಂತೆ ನಾವೆಲ್ಲ ವ್ಯರ್ಥದಿಂದ ಮುಕ್ತರಾಗಲು ಭಾಳ ಸರಳ ಆಕೈತಿ. ಮತ್ತು ಇವತ್ತಿನಿಂದ ನಾವು ಕೂಡ ಚಾರ್ಟ್ ಇಡೋಣ್ರಿ. ಯಾರ ಬಗ್ಗೆ ಆದರೂ ನಮಗೆ ನೆಗೆಟಿವ್ ಅಥವಾ ವೇಸ್ಟ್ ಥಿಂಕಿಂಗ್ ಬರ್ತೈತೆ ಅನ್ನೋದನ್ನು ನಾವು ಚೆಕ್ ಮಾಡೋಣ್ರಿ. ಮತ್ತು ಇನ್ನೊಂದು ಮಾತು, ಯಾರ್ದೂ ಕೂಡ ಅವಗುಣ ನೋಡಬಾರ್ದು ರೀ. ಎಲ್ಲರಲ್ಲಿ ಇರುವಂಥ ವಿಶೇಷತೆನೇ ನೋಡ್ಬೇಕು. ಒಂಚೂರು ಯಾರ್ದರೆ ನಮ್ಗೆ ಅವಗುಣ ಕಾಣಿಸ್ತಂದ್ರೆ ಅದು ನಮ್ಗನ ತಲೆ ಬಿಸಿ ಮಾಡ್ತೈತಿ ಅಥವಾ ನಮಗನ ಡೌನ್ ತೊಗೊಂಬರ್ತೈತಿ. ಅರ್ಥಾತ್ ನಮ್ಮ ಸ್ಥಿತಿದಿಂದ ನಾವು ಮೆಟ್ಟಲಿ ಏರ್ಬೇಕಾಗಿರ್ತೈತಿ, ನಾವು ಕೆಳಗೆ ಇಳಿದ್ಬಿಡ್ತೇವೆ. ಸೊ ಇವತ್ತಿನ ಪ್ರಾಮಿಸ್ ಮಾಡ್ಕೋರಿ, ಯಾರ್ದು ಅವಗುಣ ನೋಡೋಂಗಿಲ್ಲ, ಕಾಣಿದ್ರೂ ಕೂಡ ಇಗ್ನೋರ್ ಮಾಡ್ತೀನಿ, ಅದನ್ನು ಒಳಗೆ ತಗೋದಿಲ್ಲ, ಯಾರಿಗೆ ಹೇಳೋಂಗಿಲ್ಲ. ನೋಡ್ರಿ, ಅವಗುಣ ನೋಡಬೇಡ್ರಿ, ಅವಗುಣ ಚಿಂತನೆ ಮಾಡಬೇಡ್ರಿ, ಅವಗುಣ ಬಗ್ಗೆ ಮಾತನಾಡಬೇಡ್ರಿ, ಮತ್ತು ಅವಗುಣನ ಚಿತ್ತದಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಇಷ್ಟ ಮಾಡಿರಿ, ನಾವು ವ್ಯರ್ಥದಿಂದ ಮುಕ್ತ ಅಂತ. ಮತ್ತು ವೆರಿ ಇಂಪಾರ್ಟೆಂಟ್, ಕಂಟೆಂಟ್ ಕನ್ಸೆಪ್ಷನ್ ಅಂದರೆ ಯಾವುದು ಕಂಟೆಂಟನ್ನು ನಾವು ಒಳಗೆ ತೊಗೊಳ್ತೀವಿ ಅದು ಭಾಳ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ಈಗೇನ್ರಿ ನಾವು ಯೂಟ್ಯೂಬ್ದಲ್ಲಿ ಆಲ್ರೆಡಿ ನಾನು ಡಿಪ್ರೆಷನ್ನಾಗ ಅಥವಾ ಮಾನಸಿಕ ಪೇಷಂಟ್ನಾಗ ಅದೇನು, ಆಲ್ರೆಡಿ ನಾನು ಭಾಳ ಓವರ್ ಥಿಂಕಿಂಗ ಅಂತಿಂತ ಮತ್ತೆ ಏನು ನೋಡಿ ಮತ್ತಟ್ಟು ಟ್ರಿಗರ್ ಮಾಡಿ ಮತ್ತಟ್ಟು ನಾನು ಓವರ್ ಥಿಂಕ್ ಮಾಡ್ಸೋಕೆ ಹಚ್ತೈತೆ. ಸೊ ವೆರಿ ಇಂಪಾರ್ಟೆಂಟ್, ಒಳ್ಳೆಯದನ್ನು ನೋಡಿರಿ, ಒಳ್ಳೆಯದನ್ನು ಕೇಳಿರಿ, ಒಳ್ಳೆಯದನ್ನು ಮಾತಾಡ್ರಿ, ಒಳ್ಳೆಯದನ್ನೇ ಯೋಚನೆ ಮಾಡಿರಿ. ಇವತ್ತು ಯೋಚನೆಗಳು ಭಾಳ ಸ್ಪೀಡ್ ಹೊಂಟಾವೆ, ಅದಕ್ಕೆ ಸ್ಪೀಡನ್ನು ಕಡಿಮೆ ಮಾಡಬೇಕಂದ್ರೆ ಚಲೋ ಯೋಚನೆ ಮಾಡಿರಿ. ಥಿಂಕ್ ಲೆಸ್, ಥಿಂಕ್ ರೈಟ್, ದ್ಯಾಟ್ಸ್ ಮೋರ್ ಇಂಪಾರ್ಟೆಂಟ್. ಕರೆಕ್ಟಾಗಿ ಯೋಚನೆ ಮಾಡಿದ್ರಿ, ನೀವು ಕಡಿಮೆ ಯೋಚನೆ ಮಾಡ್ತೀರಿ. ಕಡಿಮೆ ಯೋಚನೆ ಮಾಡಿರಿ, ಶಾಂತಿ ಅನುಭೂತಿ ಆಕೈತಿ, ಪ್ರೀತಿ ಅನುಭೂತಿ ಆಕೈತಿ, ಖುಷಿ ಅನುಭೂತಿ ಆಕೈತಿ. ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ ರೀ. ಸೊ ನೀವು ಟ್ರೈ ಮಾಡಿ ನೋಡಿರಿ, ಈ ವ್ಯರ್ಥದಿಂದ ಮುಕ್ತರಾಗಬೇಕಂದ್ರೆ ನಿಮಗೆ ಹೆಲ್ಪ್ ಹೆಂಗಾಯಿತು, ಮತ್ತು ನೀವು ಯಾರ ಬಗ್ಗೆನೂ ನಿಮ್ಮದೇನೂ ತಪ್ಪಿರಲಿಲ್ಲ, ನಿಮಗೇನರ ಹರ್ಟ್ ಮಾಡಿದರು ಅಥವಾ ನಿಮ್ಮ ಮನಸ್ಸಿನಲ್ಲಿ ಅವ್ರು ಏನರ ನೀವು ಹಿಡ್ಕೊಂಡು ಕೂತ್ರಿ,
ಅದನ್ನು ಹಿಂಗೆ ಗಚ್ಚಿ ಹೋಲ್ಡ್ ಆನ್ ಮಾಡ್ಕೊಂಡು ಕೂತಿರಂತ ತಿಳ್ಕೊರಿ. ಅದನ್ನು ಗಚ್ಚಿಗೆ ಹಿಡ್ಕೊಂಡು ಕೂತ್ರೆ ನಮಗೆ ನೋವು ಆಕೈತಿ, ನಮಗೆ ಮನ್ಸಿಗೆ ನೋವು ಆಕೈತಿ. ಆ ಕಾರಣದಿಂದ ಯಾವುದೂ ಮಾತನ್ನು ಹಿಡ್ಕೊಂಡು ಕುಂಡ್ರಬೇಡ್ರಿ, ಮಾಫ್ ಮಾಡಿರಿ, ಮೂವ್ ಆನ್. ಹಿಂಗೆ ಆಗಿ ಹೋಗೈತ್ಲ, ನೆಕ್ಸ್ಟ್ ವಾಟ್, ನಾ ಮುಂದೆ ಏನು ಮಾಡಬೇಕು ಅದ್ರ ಮ್ಯಾಗೆ ಗಮನ ಇರಲಿ. ತಾವ ಈ ವ್ಯರ್ಥದಿಂದ ಮುಕ್ತರಾಗ್ರಿ. ಇವತ್ತಿನಿಂದ ಚಾರ್ಟ್ ಇಡ್ರಿ. ನಾ ಯಾರ ಬಗ್ಗೆನೂ ವ್ಯರ್ಥನ ಯೋಚನೆ ಮಾಡಬಾರ್ದು, ಯಾರ ಬಗ್ಗೆನೂ ನಾ ಕೆಟ್ಟದ್ದು ಯೋಚನೆ ಮಾಡಬಾರ್ದು. ಸೊ ಈ ರೀತಿ ನೀವು ಟ್ರೈ ಮಾಡಿ ನೋಡ್ರಿ ಹೆಂಗೆ ಆಗ್ಬೋದು. ನನಗನ್ನಿಸ್ತೈತಿ ನಾವು ಹಾರಲಿಕ್ಕೆ ಸಾಧ್ಯ ಐತಿ. ಮತ್ತು ಎಲ್ಲರ ಬಗ್ಗೆನೂ ಒಳ್ಳೇದು ಯೋಚನೆ ಮಾಡಿ ಅವರನ್ನು ಒಂದು ಒಳ್ಳೆಯ ಆತ್ಮ ಅಂತ ನೋಡಿ ಎಲ್ಲದರಿಂದನೂ ಮುಕ್ತ ಆಗೋಕ್ಕೆ ಸಾಧ್ಯ ಐತಿ. ಓಂ ಶಾಂತಿ. ಈಗ ಒಂದು ಹಾಡವನ್ನು ನೋಡೋಣ್ರಿ. व्यर्थ चिंता है जीवन की, व्यर्थ है मृत्यु का भय, आत्म को न मार पाते शस्त्र अग्निया समय, पंचभूतों की बनी देह केवल वस्त्र है, आत्म का जो वास्तविक है घर कहीं अन्यत्र है, हे परिवर्तन हो सत्य जट सबका साथ है, कुछ न खोना कुछ न पाना रक्त है रहते हाथ में, ईश्वर स्वयं है सृष्टि चारी कहा उसको खोजना, जो भी होना शुभ ही होता सब उसकी योजना, कामनाएं फल की छूटे वो ही सच्चा कर्म है, ईश्वर चरण में हो समर्पण वो ही केवल धर्म है, व्यर्थ चिंता है जीवन की, व्यर्थ है मृत्यु का भय, आत्म को न मार पाते शस्त्र अग्निया समय. ओम शांति. थैंक यू बाबा, तमु ಕೂಡ ಥ್ಯಾಂಕ್ ಯು ರೀ.